ಫ್ರೆಂಡ್ಸ್, ನಮ್ಮ ತೋಟಕ್ಕೆ ಬಂದ್ವಿ. ನಮ್ಮ ತವರು ಮನೆ ತೋಟ. ಅಳಿಯ ಬತ್ತಾ ಇದೆ ನೋಡ್ರಿ, ಕರಿಯ ಅಳಿಯ ಬತ್ತಾ ಇದೆ ನೋಡ್ರಿ. ಏನು ಗುಂಡಣ್ಣ, ಏನು ಮಾಡ್ತಾ ಇದೀಯಾ? ಹೌದಾ? ಹಾಂ ಹಾಂ ಫ್ರೆಂಡ್ಸ್, ನಮ್ಮ ತವ್ರ ಮನೆ ತೋಟಕ್ಕೆ ಈಗ ಬಂದಿದ್ದೀವಿ. ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್. ಇದೆಲ್ಲ ನಮ್ಮ ತವ್ರ ಮನೆದು ಜಾಗ. ದನ ಕರ ನೋಡಿ ಫ್ರೆಂಡ್ಸ್, ಎಂಥ ಗೊಬ್ಬರ ಇರುತ್ತೆ. ಇಲ್ಲೇ ದನಗಳದು ಸಗಣಿ ಇಲ್ಲೇ ತೊಗೊಂಡು ಇಲ್ಲೇ ತಿಪ್ಪೆ ಮಾಡಿಬಿಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್. ಕುರಿ ಮೇಕೆ ಎಲ್ಲ ಇರುತ್ತೆ ಇಲ್ಲಿ ನೋಡಿ. ದನಗಳಿಗೆ ತೊಟ್ಟಿ ಮಾಡಿರ್ತಾರೆ ಇಲ್ಲಿ, ದನ ನೀರು ಕುಡಿಯೋಕ್ಕೆ ನೋಡಿ. ಇಲ್ಲೇ ದನಗಳಿಗೆ ಕೊಟ್ಟಿಗೆ, ಶೆಡ್ಡು, ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಶೆಡ್ ಮಾಡಿರ್ತಾರೆ ಫ್ರೆಂಡ್ಸ್. ಇವರೆಲ್ಲ ಅಡಿಕೆ ಹಾಕಿದ್ದಾರೆ ನೋಡಿ. ಈಗ ಅಡಿಕೆದು ಟ್ರೆಂಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಮೊದಲೆಲ್ಲ ಹಣ್ಣುಗಳು ಹಾಕಿದ್ರು, ಈಗ ಅಡಿಕೆ ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇದೆಲ್ಲ ಮೆಕ್ಕೆಜೋಳ ರಾಶಿ ನೋಡಿ. ನಮ್ಮ ಅಣ್ಣವ್ರದ್ದು ಮೆಕ್ಕೆಜೋಳ ಇದೆಲ್ಲ ಮೆಕ್ಕೆಜೋಳ ಫ್ರೆಂಡ್ಸ್. ಇಲ್ಲಿಂದ ಇಲ್ಲೇವರೆಗೂ ಇದು ಒಂದು 100-200 ಕ್ವಿಂಟಲ್ ಇದೆಯಂತೆ. ಒಂದು 200 ಕ್ವಿಂಟಲ್ ಆಗುತ್ತಂತೆ ಇದು ನೋಡಿ. ಇಷ್ಟು ಹಾಕಿದ್ದಾರೆ ನೋಡಿ. ತೋಟದಲ್ಲಿರೋ ಕನಕಾಂಬರ ಎಲ್ಲ ಕಟ್ಟಿ ಎಲ್ಲ ಮುಡ್ಕೊಂಡು ಬಂದ್ವಿ ನಾವು ನೋಡ್ರಿ. ಇವಂದು ಪ್ರದೀಪಂದಿದೆ ಅಡಿಕೆ ಗಿಡ. ಇದು 5 ಎಕರೆಗೆ ಹಾಕಿದ್ದಾನೆ ಅವನು. ಹೌದಾ? ಹಾಂ, ಇದೆಲ್ಲ ಪ್ರದೀಪ. ಅದು ಸಣ್ಣ ಗಿಡಗಳಲ್ಲ? ಹಾಂ, ಚಿಕ್ಕ ಗಿಡಗಳು ಮೊನ್ನೆ ಹಾಕಿದ್ದ ಅವನು ನೋಡಿ. ಆ ಮಣ್ಣು ನೋಡ್ರಿ ಹೆಂಗಿದೆ. ಇದನ್ನ ಗೋಟ್ ತಂದು ಅವನೇ ಸಸಿ ಮಾಡ್ದ. ಸಸಿ ಮಾಡಿ ಮನೆ ಹತ್ರ ಆ ಸಸಿಗಳು ತಂದು ಹಾಕಿದ್ದ ಅವನು. ಹಾಂ ನೋಡಿ, ಇದು ಎಷ್ಟು? ಇದು 5 ಎಕರೆಗೆ ಇವಾಗ ಅಡಿಕೆ ಹಾಕಿದ್ದಾನೆ ನೋಡ್ರಿ ಪ್ರದೀಪ. ಇವಾಗ ರಾಜಣ್ಣ ಫಸ್ಟ್ ಹಾಕಿದ. ಯಾವುದು ಹೇಳಿದ್ನಲ್ಲ ಅವನು. ಹಾಂ, ಆವಾಗ ಅವರಪ್ಪ ಏನು ಅಡಿಕೆ ಹಾಕ್ತೀಯ ನೀನು, ಅದೇನು ಬೆಳೆ ಅಂತ ನಮ್ಮಪ್ಪ ಅಂದರು. ನಾನು ಹಾಕಿದೆ. ಆಮೇಲೆ ನನಗೆ ಒಳ್ಳೆ ಒಂದು ಇವಾಗ ಅವನ್ನ ನೋಡ್ಕೊಂಡು ಇವಾಗ ಎಲ್ಲರೂ ಹಾಕ್ತಾಯಿದ್ದಾರೆ ನೋಡಿ. ಇವಾಗ ಪಪ್ಪಾಯ ನೋಡಿ, ಇದು ಹೂವು ಬಂದ್ಬಿಟ್ಟಿದೆ ಅಲ್ಲೇ. ಪ್ರದೀಪ ಇದು 5 ಎಕರೆ ಪ್ಲಾಟು. 5 ಎಕರೆಯನ್ನು ಪಪ್ಪಾಯ ಹಾಕಿದ್ದಾನೆ ನಮ್ಮ ಅಣ್ಣನ ಮಗ ಪ್ರದೀಪ. ನಮ್ಮ ತವ್ರ ಮನೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ ನಿಮಗೆ? ಈ ತೋಟದಲ್ಲಿ ನಮಗೆ ಯಾವುದೇ ನಾವು ಭಾಗ ತೊಗೊಂಡಿಲ್ಲ ನಿಜವಾಗ್ಲೂ ಫ್ರೆಂಡ್ಸ್. ಎಲ್ಲ ನಾವು ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀವಿ. ಯಾಕೆ ಅಂತ ಕೇಳಿ, ನಮ್ಮ ಜಮೀನೇ ನಮಗೆ ಮಾಡ್ಸೋಕ್ಕಾಗ್ತಾಯಿಲ್ಲ, ಎಲ್ಲ ಬೀಳಿದೆ. ಇವಾಗ ಇವ್ರು ತೊಗೊಂಡು ನಾವೇನು ಮಾಡೋಣ ಅಂತ ಹೇಳ್ಬಿಟ್ಟು ಏನಕ್ಕೋ ಟ್ಯಾಕ್ಟ್ರಿ ತೊಗೋಬೇಕು ಅಂತ ಹೇಳಿದರು. ಆವಾಗ ನಾವೆಲ್ಲ ಸೈನ್ ಹಾಕಿ ಕೊಟ್ವಿ. ನಮಗೆ ಈ ತೋಟದಲ್ಲಿ ಯಾವುದೇ ಹಕ್ಕಿಲ್ಲ ಫ್ರೆಂಡ್ಸ್. ನಮಗೇನು ಆ ಥರ ಬೇಜಾರೇ ಇಲ್ಲ. ಯಾಕೆ ಅಂತ ಕೇಳಿ, ನಮಗೆ ಬೇಡ. ಈ ಕಡೆ ಯಾರೂ ತವ್ರ ಮನೆಯಿಂದ ಭಾಗ ತೊಗೊಳ್ಳೋದಿಲ್ಲ. ಮೊದಲೆಲ್ಲ ಅದು ಇದು ಇರಲಿಲ್ಲ, ಪದ್ಧತಿ ಇರಲಿಲ್ಲ. ಈಗೇನೋ ಎಲ್ಲರೂ ತೊಗೊತಾ ಇದ್ದಾರೆ. ನಾವು ಹಿಂದಿಂದೆ ಪಾಲಿಸ್ಬಿಟ್ವಿ. ನಮಗೇನು ಬೇಡ ಬಿಡು ಅಂತ ನಮಗೆ ನಾವು ಸೈನ್ ಹಾಕೇ ಕೊಟ್ಬಿಟ್ಟಿವಿ. ಈ ಜಮೀನು ನಮ್ಗೆ ಯಾವುದು ಇದೇ ಬೇಡ. ಅದು ಎಲ್ಲರೂ ಇವಾಗ ಹೆಣ್ಮಕ್ಳು ತೊಗೊತಾರಲ್ವ ತವ್ರ ಮನೆ ಕಡೆಯಿಂದ, ಆದರೂ ನಾವು ತೊಗೊಂಡಿಲ್ಲ ಫ್ರೆಂಡ್ಸ್. ಈಗ ಇದು ಮೆಕ್ಕೆಜೋಳ ಕಟಾವು ಮಾಡಿದ್ದಾರೆ ನಮ್ಮ ಅಣ್ಣವರು. ಇದೆಲ್ಲ ಕಟಾವು ಮಾಡಿದ್ದಾರೆ ನೋಡಿ. ಫ್ರೆಂಡ್ಸ್, ಇದೆಲ್ಲ ತುಂಬ ಇದೆ ಫ್ರೆಂಡ್ಸ್. 30 ಹೆಕ್ಟೇರ್ ಇದೆ. ಇದೆಲ್ಲ ನಾವು ಹೋಗ್ಬೇಕಂದ್ರೆ ತುಂಬ ದೂರ ಆಗುತ್ತೆ. ಅಷ್ಟು ದೂರ ನಡಿಬೇಕೀಗ. ಆದರೂ ಒಂದು ಸ್ವಲ್ಪ ಮುಂದೆ ಹೋಗಿ ಬಂದ್ಬಿಡ್ತೀನಿ.
ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಗಿಡಗಳು. ಪ್ರದೀ ಫ್ರೆಂಡ್ಸ್, ಇದು ನೋಡಿ. ಟೊಮಾಟೊ ತೋಟ ಬರೇ ವಿಡಿಯೋಲ್ದೆ ಅಯ್ಯಪ್ಪ ದುಡ್ಡು ನೋಡಿ ಫ್ರೆಂಡ್ಸ್, ನಮ್ಮ ಅಣ್ಣ ಅವ್ರದ್ದು ತೋಟ, ನಮ್ಮ ತವ್ರ ಮನೆ ತೋಟ. ಬೆಳಗ್ಗೆ ಹೋಗಿದ್ದು ನಮ್ಮ ಅಮ್ಮನ ತವ್ರ ಮನೆ, ಇದು ನನ್ನ ತವ್ರ ಮನೆ ನೋಡಿರಿ ಫ್ರೆಂಡ್ಸ್. ಮೊದಲು ಇದರಲ್ಲೆಲ್ಲ ದಾಳಿಂಬೆ ಹಾಕಿದ್ರು, ಎಷ್ಟು ಚೆನ್ನಾಗಿತ್ತು. ನನ್ನ ಹಳೆ ಫೋಟೋಗಳಿದ್ದು ಫ್ರೆಂಡ್ಸ್. ನನ್ನ ಫೋನ್ ಕಳೆದೋಗ್ಬಿಡ್ತು, ಅದರಲ್ಲಿ ಎಲ್ಲ ಮೆಮೊರೀಸ್ ಹೊಟ್ಟೋಯ್ತು. ಇಲ್ಲಿ ಫುಲ್ ದಾಳಿಂಬೆ ಹಾಕ್ಬಿಟ್ಟಿದ್ರು ಫ್ರೆಂಡ್ಸ್, ಬರೀ ರೆಡ್ ಕಲರು ದಾಳಿಂಬೆ. ಅದೆಲ್ಲ ಫೋಟೋಗಳು ನನ್ನ ಫೋನ್ ಕಳೆದೋಯ್ತಲ್ಲ, ಅದರಲ್ಲಿ ಹೊಟ್ಟೋಯ್ತು. ಇವಾಗ ದಾಳಿಂಬೆ ತೆಗೆದುಬಿಟ್ಟಿದ್ದಾರೆ. ದಾಳಿಂಬೆ ತೆಗೆದು ಇವಾಗೆಲ್ಲ ತರಕಾರಿ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಿನ್ನೆ ನಮ್ಮ ನಾದಿನಿ ಹೊಲದಲ್ಲಿ ಇತ್ತಲ್ಲ ಟೊಮಟೊ, ಅದೇ ಥರ ಇವ್ರದಿನ್ನೂ ಚಿಕ್ಕದಿದೆ. ಇನ್ನು ಬದನೆ ಮತ್ತು ಟೊಮಟೊ ಹಾಕಿದ್ದಾರೆ ಫ್ರೆಂಡ್ಸ್ ಈ ಸಾರಿ ನಮ್ಮ ಅಣ್ಣವರು. ಒಬ್ಬ ಅಣ್ಣನ ಮಗ ಇದು ಹಾಕಿದ್ದಾನೆ, ಯಾವುದು ಅಡಿಕೆ ಮತ್ತು ಪಪ್ಪಾಯ ಹಾಕಿದ್ದಾನೆ. ನಮ್ಮ ದೊಡ್ಡಣ್ಣನ ಮಗ ಇವರು ಇದು ಹಾಕಿದ್ದಾರೆ, ಮೂಸಂಬೆ ಇದು ದಾಳಿಂಬೆ ತೆಗೆದು ಇದು ಹಾಕಿದ್ದಾರೆ. ಈಗ ಇವರು ನೆಕ್ಸ್ಟು ಅಡಿಕೆ ಹಾಕ್ತಾರಂತೆ. ಮತ್ತೆ ಆಲೆ ಇದು ಬಂದಿದೆ ಅಂತೆ ಮೊಳಕೆ. ಗಿಡ ಇಟ್ಬಿಟ್ಟಿದ್ದಾರೆ. ಹೌದು, ಟೊಮೆಟೊದಲ್ಲಿ ಕಾಣಲೇ ಇಲ್ಲ ಅಲ್ಲಣ್ಣ. ನೋಡಿ ಫ್ರೆಂಡ್ಸ್, ಇಟ್ಬಿಟ್ಟಿದ್ದಾರೆ, ನಮ್ಗೆ ಗೊತ್ತಾಗಿಲ್ಲ ನನಗೆ. ನೋಡಿ ಅಡಿಕೆ ಇಟ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಅಡಿಕೆ ಗಿಡ ಇಟ್ಬಿಟ್ಟಿದ್ದಾರೆ ನೋಡಿದ್ರೆ ನನಗೆ ಗೊತ್ತಾಗಿಲ್ಲ ಅಷ್ಟೇ. ನೋಡಿ ಈ ಟೊಮೊಟೊ ಹೊಲದಲ್ಲಿ ಇದು ಇಟ್ಬಿಟ್ಟಿದ್ದಾರೆ. ಆಮೇಲೆ ಬದನೆ ನೋಡಿದ್ರೆ ಫ್ರೆಂಡ್ಸ್, ಬದನೆ. ಅಣ್ಣ ಇದು ಎಷ್ಟು ಎಕರೆಗೆ ಹಾಕಿದೆಯಾ? ಒಟ್ಟು 4 ಎಕರೆಗೆ ಬದನೆ ಮತ್ತು ಟೊಮೊಟೊ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನಮ್ಮ ಅಣ್ಣ ಅತ್ತಿಗೆ ಪರಿಪೂರ್ಣ ರೈತರು ಇವರಂಥ ಕಷ್ಟಪಡೋರು ಫ್ರೆಂಡ್ಸ್ ಯಾರೂ ಇಲ್ಲ. ರೈತರು ಅಂದರೆ ನಂಬರ್ 1 ರೈತರು ಇವರು. ನೋಡಿ ಇವ್ರ ಪಾತಿ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡಿದ್ದಾರೆ ಅಂತ. ಎಷ್ಟು ಚೆನ್ನಾಗಿ ಕಳೆನೇ ಇಲ್ಲ ನೋಡಿ. ಇವ್ರು ಇದ್ದಾರಲ್ಲ ನಮ್ಮ ಅತ್ತಿಗೆ, ಅಪ್ಪ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕೆಲಸ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ನೋಡಿ ಹೊಲ. ಅದು ನಮ್ಮ ಸೋದರ ಮಾವವ್ರದ್ದು, ನಮ್ಮ ತಾಯಿ ತವ್ರ ಮನೆ, ಇದು ನನ್ನ ತವ್ರ ಮನೆ ನೋಡಿ ಫ್ರೆಂಡ್ಸ್ ಹೇಗಿದೆ. ನಮ್ಮ ತೋಟಕ್ಕೆ ಬಂದುಬಿಟ್ರೆ, ನಮ್ಮ ಫ್ರೆಂಡ್ಸನ್ನೆಲ್ಲ ಕರ್ಕೊಂಬಂದುಬಿಟ್ರೆ ಎಂಜಾಯ್ ಮಾಡಿಬಿಡ್ತಾರೆ. ನಾನು ಯಾವಾಗಲೇ ಬರಲಿ 2-3 ಜನ ಫ್ರೆಂಡ್ಸನ್ನು ಕರ್ಕೊಂಬಂದು ಇದೆಲ್ಲ ತೋರಿಸ್ಕೊಂಡೇ ಹೋಗ್ತೀನಿ ಫ್ರೆಂಡ್ಸ್. ಬೆಳಗ್ಗೆಯಿಂದ ಅಡ್ಡಾಡಿ ಸುಸ್ತಾಗ್ಬಿಟ್ಟಿದ್ದಾರೆ ನಮ್ಮ ಫ್ರೆಂಡ್ಸು. ಅಲ್ಲಿ ಒಂದು ಹತ್ರ ಕುತ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲ ಫ್ರೆಂಡ್ಸ್ ಎಷ್ಟು ಗೊತ್ತಾ, 20-30 ಎಕರೆ ಅಡ್ಡಾಡ್ಬೇಕು ನಾವು. ಒಂದು ಪ್ಲಾಟಿಗೆ ಬಂದರೆ 20, 30, 40 ಹೆಕ್ಟೇರ್ ಇರುತ್ತೆ ಇವ್ರದ್ದೆಲ್ಲ. ಇಲ್ಲೇ 5 ಎಕರೆ 10 ಎಕರೆ ಇರೋರು ಚಿಕ್ಕ ರೈತ ಅಲ್ಲಣ್ಣ. 5 ಎಕರೆ 10 ಎಕರೆ ಇದ್ದರೆ ಅವನು ಚಿಕ್ಕ ರೈತ ಅಂತ. ಏನಿದ್ರು 20 ಎಕರೆ 40 ಎಕರೆ 50-60 ಎಕರೆ ಆ ಥರ ನಮ್ಮ ಕಡೆ ಜಮೀನುಗಳು ಫ್ರೆಂಡ್ಸ್ ರೈತರದ್ದು. ನಮ್ಮದೆಲ್ಲ ಒಟ್ಟು ಎಷ್ಟೈತೆ ಅಣ್ಣ ನಿಮ್ಮದು ಜಮೀನು? 40 ಎಕರೆ. ಹಳೆ ತೋಟ ಅದೆಲ್ಲ ಸೇರಿಕೊಂಡ್ರೆ ಅಲ್ಲೇ ಇಲ್ಲಿ 3 ಹತ್ರ ಇರೋದಲ್ವ ನಿಮ್ಮ ಜಮೀನೆಲ್ಲ? ಹಳೆ ತೋಟ. ಇದು ಹೊಸ ತೋಟ ಅಲ್ಲ, ಇದು ಹೊಸದಾಗಿ ತಗೊಂಡು ತೋಟ ಮಾಡಿಸಿದ್ದು. ಇದು ರಾಜಣ್ಣ ಓಬಣ್ಣವ್ರದ್ದು ಇದ್ರ ಜೊತೆಗೆ ಅಲ್ವೇನಣ್ಣ ತಗೊಂಡಿದ್ದು ಅವಾಗ? ಅಣ್ಣಯ್ಯ ಅಲ್ವ ತಗೊಂಡಿದ್ದು? ನಮ್ಮ ದೊಡ್ಡಣ್ಣ ಇದ್ದಾಗ ಅದು ಇದು ಒಟ್ಟಿಗೆ ತೊಗೊಂಡಿದ್ರು ಫ್ರೆಂಡ್ಸ್. ನಮ್ಮ ನಮ್ಮ ದೊಡ್ಡಣ್ಣ ಆವಾಗ ತೊಗೊಂಡು ಒಟ್ಟಿಗೆ ಮಾಡಿದ್ರು. ಇದನ್ನೆಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು ಗೊತ್ತಲ್ಲ ಅಣ್ಣ, ಇದೇನು ಗಿಡ ಹೇಳು? ಅಲ್ಲ ತಡೀರಿ ಹೇಳ್ತೀನಿ. ಇದು ಎಂಥದ್ದು,
ಇದು ಮೆಡಿಷನ್ನೇ, ಎಲ್ಲ ಬಾಯಿಗಿರ್ತದೆ, ಒಂದೊಂದು ಸಾರಿ ಮರ್ತೋಗ್ಬಿಡುತ್ತೆ. ಉತ್ತರಾಣಿ. ಉತ್ತರಾಣಿ ಫ್ರೆಂಡ್ಸ್. ಇಲ್ಲಿ ಉತ್ತರಾಣಿ ಇದೆ, ನೆಗ್ಗಿಲು ಬೇಕಾದಷ್ಟಿದೆ, ತಂಗಟಿ. ಅಣ್ಣ ತಂಗಟಿ ಗಿಡ ಅಷ್ಟು ಮೆಡಿಷನ್ ಅದು. ಅಯ್ಯೋ ಅಷ್ಟು ಮೆಡಿಷನ್ ಅಂತಣ್ಣ ಅದು ತಂಗಟಿ ಗಿಡ. ನಾವೆಲ್ಲ ಗೊಬ್ಬರಕ್ಕೆ ಯೂಸ್ ಮಾಡ್ತಿದ್ವಲ್ಲ ಮೊದಲು. ಈಗ ಅದು ಅಂಥ ಮೆಡಿಷನ್ ಅದು. ಕುಪ್ಪೆ ಗಿಡ ಮತ್ತು ನಗ್ಗಿಲಿ ಇವೆಲ್ಲ ಅಷ್ಟು ಒಳ್ಳೆ ಔಷಧಿಗಳು ಇವಾಗ ಆಯುರ್ವೇದದಲ್ಲಿ. ಅಷ್ಟು ಒಳ್ಳೆ ಅಂಶ ಇದೆ ಆಯುರ್ವೇದದಲ್ಲಿ ನೋಡಿ ಫ್ರೆಂಡ್ಸ್. ಈಗ ಟೊಮೊಟೊ, ಬದನೆ, ತೆಂಗು. ಫ್ರೆಂಡ್ಸ್ ಇಲ್ಲಿ ಒಂದು ಹಲಸಿನ ಮರ ಇತ್ತು ಫ್ರೆಂಡ್ಸ್, ಅದೊಂದು ಸ್ಟೋರಿ ಇದೆ ಫ್ರೆಂಡ್ಸ್. ಅದು ಒಬ್ಬರು ಮಾರಕ್ಕೆ ಬರ್ತಾಯಿದ್ರು ಹಲಸಿನ ತೊಳೆ. ಆ ಹಣ್ಣು ತಿಂದುಬಿಟ್ಟು ನಮ್ಮಣ್ಣ ಬೀಜ ಹಾಕಿದ್ರು, ಅದು ದೊಡ್ಡ ಮರನೇ ಆಗಿಬಿಟ್ಟಿತ್ತು. ಅಯ್ಯೋ ಎಷ್ಟು ಕಾಯಿ ಬರ್ತಿತ್ತು ಗೊತ್ತಾ. ಆ ಮರ ನೀರಿಲ್ದ ಒಣಗೋಗ್ಬಿಡ್ತು ಅಲ್ಲಣ್ಣ. ನೀರಿಲ್ದ ಒಣಗೋಗ್ಬಿಡ್ತು ಫ್ರೆಂಡ್ಸ್. ಇಲ್ಲಿ ಅಷ್ಟು ಚೆನ್ನಾಗಿ ಇಡೀ ಊರು ಜನ ಎಲ್ಲ ಕಿತ್ಕೊಂಡು ಹೋಗಿ ತಿಂತಾಯಿದ್ರು. ಊರು ಜನ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು ಆ ಹಣ್ಣು. ಬೇವಿನ ಮರ ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡದಾಗಿದೆ. ದಾಳಿಂಬೆ, ಮೂಸುಂಬೆ, ಸಪೋಟ ಎಲ್ಲ ತೆಗೆದುಬಿಟ್ಟಿದ್ದಾರೆ ತೋಟಗಳು. ಇವಾಗೆಲ್ಲ ಪಪ್ಪಾಯ, ಅಡಿಕೆ, ಮೂಸುಂಬೆ ಹಣ್ಣು. ಈ ಹಣ ಆ ಕಡೆ ಅಲ್ವ ಇದ್ದಿದ್ದು ಮೂಸುಂಬೆ? ಅಲ್ಲಿ ಆ ಕಡೆ ತೋಟದಲ್ಲಿ. ಎಷ್ಟು ಎಕರೆಗೆ ಹಾಕಿದ್ದು? 4 ಎಕರೆಗೆ ಮೂಸುಂಬೆ ಹಾಕಿದ್ರು ಫ್ರೆಂಡ್ಸ್. ಎಷ್ಟು ಸ್ವೀಟ್ ಇತ್ತು ಅಂದರೆ ಹಣ್ಣು, ಹಬ್ಬಬ್ಬ. ಒಂದು ಗಿಡದಲ್ಲಿ ಒಂದು 25-30 kg ಬರ್ತಿತ್ತು ಅಲ್ಲೇನಣ್ಣ. ಅಷ್ಟು ಹಣ್ಣು. ಅದು ಎಲ್ಲ ತೆಗೆದುಬಿಟ್ರು, ನೀರಿಲ್ದ ಎಲ್ಲ ತೆಗೆದುಬಿಟ್ರು ನೋಡು ಫ್ರೆಂಡ್ಸ್. ಎಲ್ಲ ತೋಟದಲ್ಲೂ ಬನ್ನಿ ಮರ. ನೀವೆಲ್ಲೇ ಹೋಗಿ ಒಂದೊಂದು ಬನ್ನಿ ಮರ ಮಾಡಿ ಅವರು ಪೂಜೆ ಮಾಡ್ತಾಯಿರ್ತಾರೆ. ಅವರು ಸೀರೆ ಉಡಿಸಿ ನೋಡಿ ಹೇಗೆ ಸೀರೆ ಉಡಿಸಿ ಪೂಜೆ ಮಾಡ್ತಾರೆ ನೋಡಿ ಫ್ರೆಂಡ್ಸ್. ಇದೆಲ್ಲ ಮೆಕ್ಕೆಜೋಳ. ಎಷ್ಟು ಎಕರೆ ಅಣ್ಣ ಮೆಕ್ಕೆಜೋಳ ಹಾಕಿರೋದು? ಒಟ್ಟು 7 ಎಕರೆ. 4, 3, 7 ಎಕರೆ ಹಾಕಿದೀಯ ಮೆಕ್ಕೆಜೋಳ. ಇವಾಗ ಅದು ಎಲ್ಲ ಕಟಾವಾಗೈತಲ್ಲ, ಅದು ಎಷ್ಟು ಚೀಲ ಆಗುತ್ತೆ? 600 ಪ್ಯಾಕೆಟು ಅಂದರೆ ಎಷ್ಟು ಕ್ವಿಂಟಲ್ಲು? ನೋಡಿದ್ರೆ ಫ್ರೆಂಡ್ಸ್ 300 ಕ್ವಿಂಟಲ್ ಆಗುತ್ತಂತದು. 600 ಪ್ಯಾಕೆಟ್ ಆಗುತ್ತಂತೆ. 600 ಪ್ಯಾಕೆಟು ತೂಕ ಮಾಡಿದ್ರೆ 300 ಕ್ವಿಂಟಲ್ ಆಗುತ್ತಂತೆ. 300-350 ಕ್ವಿಂಟಲ್ ಆಗುತ್ತಂತೆ ನೋಡಿ ಮೆಕ್ಕೆಜೋಳ. ಯಾಕೆಂದರೆ 7 ಎಕರೆನಲ್ಲಿ ಹಾಕಿದ್ರು. ಮೊದಲು ಇಷ್ಟೇನಾ ಹಣ ಹಾಕಿದ್ದು? 7 ಎಕರೆ ಹಾಕಿದ್ರ? 10 ಎಕರೆಗೆ ಹಾಕಿದ್ರಂತೆ ಮೊದಲು. 10 ಎಕರೆಯಲ್ಲಿ 300 ಕ್ವಿಂಟಲ್ ಬೆಳೆದಿದೆ. ಮತ್ತು ಈಗ 7 ಎಕರೆಗೆ ಹಾಕಿದಾರಂತೆ ನೋಡಿ. ಇದು ಮೆಕ್ಕೆಜೋಳ. ಕಾಯಿ ಕಿತ್ತಿದ್ದಾರೆ. ಎಳ್ಳಿರಲೇವಾ ನರ್ಕಿಡ್ ಮಾಡಿ అందరికి ఒకటిచ్చి అవేనా ఎళ్ళిళ్ళ ఎర్రగుండవా ಮಧು ಅವು ಬಲ್ತಿದ್ದಾವಂತೆ. ಇಲ್ಲ ಬಲ್ತಿಲ್ಲ ತಾನೆ. ಗಂಜಿ ಆಯ್ತಾ? ಗಂಜಿ ಇದ್ರೆ ಚಂದ. ಗಂಜಿ ಆಯ್ತಾ? ಗಂಜಿ ಯಾರು ನೀವೇ ಕಡಿದ್ರ ನೋಡಿ ಫ್ರೆಂಡ್ಸ್. ಎಳ್ಳೀರು ಕಿತ್ತಿದ್ದಾರೆ. ಮಧು ಬರಲಿಲ್ಲ. ಹ್ಞೂ ಅಣ್ಣ ಗಂಜಿ ಇರಬೇಕು. ಗಂಜಿ ಆಯ್ತಲ್ಲ. ನೋಡಿ ಫ್ರೆಂಡ್ಸ್, ಇದು ನಮ್ಮ ತವರ ಮನೆ ಹೊಲ. ಅಣ್ಣ ನಿಮ್ದೆಲ್ಲ ನಾವು ಸೈನ್ ಹಾಕಿ ಕೊಟ್ಟಿದ್ದೀವಲ್ಲ ಅಣ್ಣ ಹೆಣ್ಮಕ್ಳು. ಹೇಳಣ್ಣ ನೀನು ಒಂದು ಮಾತು ಹೇಳು. ಕೇಳ್ರಿ, ನಮ್ಮ ಅಣ್ಣನ ಬಾಯಿಂದಾನೆ ಕೇಳ್ರಿ. ನಾವು ನಮ್ಮ ಬೆಂಗಳೂರು ಸೈಡ್ ಎಲ್ಲ ಹೆಣ್ಮಕ್ಳು ತವ್ರ ಮನೆ ಕಡೆಯಿಂದ ಆಸ್ತಿ ತಗೊತಾರೆ. ನೋಡ್ರಿ, ನಮ್ಮ ಅಣ್ಣನ ಹತ್ರನೇ ಕೇಳಿಬಿಡಿ ಫ್ರೆಂಡ್ಸ್. ನಮ್ಗೆ ಯಾವುದೇ ಆಸೆ ಇಲ್ಲ. ನಮ್ಮ ಅಣ್ಣನ ಬಾಯಿಂದಾನೇ ಕೇಳ್ರಿ. ಏನತ್ತಿಗೆ ನಾವು ಸೈನ್ ಹಾಕಿ ಕೊಟ್ಟಿಲ್ವಾ? ಕೇಳ್ರಿ.
ನಾವೇನು ಗೊತ್ತಾ ಫ್ರೆಂಡ್ಸ್, ಈಗ ಇಲ್ಲಿ ಬೆಳೆದಿರೋದು ಖುಷಿಯಾಗಿ ತಗೊಂಡೋಗ್ತೀವಿ ಫ್ರೆಂಡ್ಸ್. ಕಾರ್ ಡಿಕ್ಕಿ ಎಷ್ಟು ಹಿಡಿಸುತ್ತೆ? ಒಂದು ಚೀಲ ಶೇಂಗಾ ಹಾಕಿದ್ರೆ ಮುಗಿದಾಯ್ತು. ಕಾರಲ್ಲಿ ಜಾಗ ಇಲ್ಲ ಅಂತ ಹಂಗೆ ಹೋಗ್ಬಿಡ್ತೀವಿ. ಹಾಂ, ಸೈನ್ ಮಾಡಿ ಕೊಟ್ಬಿಟ್ಟಿದ್ದೀವಿ ಫ್ರೆಂಡ್ಸ್. 7-8 ವರ್ಷ ಆಗಿದೆ ನಾವು ಸೈನ್ ಹಾಕ್ಕೊಟ್ಟೆ. ಹಾಂ ಹಾಂ, ಕಾಯಿಲೆ ಹಿಡ್ದನೆ ಕೇಸ್ಕೊಂಬೋಲ್ಲ, ಜಾಗನೇ లేదు. ಹಂಗೆ ಫ್ರೆಂಡ್ಸ್, ನಾವು ಯಾವುದೇ ಆಸೆ ಇಲ್ಲ ಫ್ರೆಂಡ್ಸ್. ನಮಗೆ ನಮ್ಮ ತವ್ರ ಮನೆಯವ್ರು ಚೆನ್ನಾಗಿದ್ದರೆ ಸಾಕು. ನಾವು ಬಂದು ಹಿಂಗೆ ನೋಡಿ ಎಂಜಾಯ್ ಮಾಡಿ ಹೋಗ್ಬಿಡ್ತೀವಿ ಅಷ್ಟೇ. ನಾವೆಲ್ಲ ಸೈನ್ ಹಾಕಿ ಕೊಟ್ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್. ಎಲ್ಲ ಹೆಣ್ಮಕ್ಳು ನಮ್ಮ ಬೆಂಗಳೂರು ಸೈಡ್ ತೊಗೊತಾರೆ. ನಾವು ಯಾವುದೇ ತವ್ರ ಮನೆ ಆಸ್ತಿ ತೊಗೊಂಡಿಲ್ಲ. ಎಷ್ಟು ಹೆಕ್ಟೇರ್ ಇದೆ ನೋಡಿ ಫ್ರೆಂಡ್ಸ್ ನಮ್ಮದು. ಇದೇನಾದರೂ ರೇಟ್ ಬಂದರೆ, ಬೆಂಗಳೂರು ಸೈಡ್ ರೇಟ್ ಬಂದರೆ ಕೋಟಿಗಳಾಗುತ್ತೆ. ಆದರೆ ಈ ಕಡೆ ರೇಟ್ ಕಡಿಮೆ ನೋಡಿ. ಅದೆಲ್ಲ ಮೆಕ್ಕೆಜೋಳ ಹಾಕಿದ್ದಾರೆ. ನಮ್ಮ ದೊಡ್ಡಣ್ಣನ ಮಕ್ಕಳು ಇಬ್ಬರಲ್ವಾ, ಒಬ್ಬೊಬ್ಬರು ಒಂದೊಂದು ಆ ಬೆಳೆ ಹಾಕ್ಕೊಂಡಿದ್ದಾರೆ. ಇವರು ಮೆಕ್ಕೆಜೋಳ ಹಾಕಿದ್ದಾರೆ ಫ್ರೆಂಡ್ಸ್. ಇದು 300 ಕ್ವಿಂಟಲ್ ಆಗುತ್ತಂತೆ ನೋಡಿ, 300 ಕ್ವಿಂಟಲ್. ಎಲ್ಲ ಗೊಬ್ಬರ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇದೆಲ್ಲ ಕೀಳಕ್ಕೆ ಮಿಷಿನ್ ತರಿಸ್ತೀರಾ? ಹಾಂ ಹಾಂ, ಮಿಷಿನಲ್ಲಿ ಇದು ಮಾಡೋದು, ಕಾಳು ಚೇಂಜ್ ಇದು ಮಾಡೋದು ಸಪ್ರೇಟ್. ಹಾಂ, ಅದೇ ಮಿಷಿನೇ ಬಂದುಬಿಡ್ತಾವೆ ಇವಾಗ ತೆನೆ ತೆಗಿಯೋಕ್ಕೆ. ಏನು ಮಾಡ್ತೀಯಕ್ಕ? ಜೋಳ ಕಿತ್ಕೊಂಡ್ಬಂದ್ರ? ಹೌದೇನು? ಎಳ್ಳೀರು? ಹೌದು, ಜೋಳ ಕಿತ್ಕೊಂಡ್ಬಂದ್ರ? ಎಳೆಯಿದ್ದು ಕಿತ್ಕೊಂಡ್ಬಂದ್ರ? ವೆರಿ ಗುಡ್, ವೆರಿ ಗುಡ್. ನಾನೇನು ಅದನ್ನ ಕಡೆ ನೋಡಲೇ ಇಲ್ಲ. ಎಲ್ಲಿತ್ತದು? ಇಷ್ಟನ್ನ ಕಿತ್ಕೊಂಡ್ಬಂದಿದ್ದು? ಅಲ್ಲ ಕಣ್ರಿ, ಇನ್ನೂ ಕಿತ್ಕೊಂಡ್ಬರ್ಬೇಕಾಗಿತ್ತು. ಅಲ್ಲೇ ತಾನು ಇದ್ದಿದ್ದು. ಹಾಂ, ಇಲ್ಲ. ಹಾಂ ಹಾಂ ಹಾಂ, ಅಲ್ಲ, ಇನ್ನೂ ಸ್ವಲ್ಪ ಕೇಳಬೇಕಾಗಿತ್ತು. ಅಲ್ಲ ಕಣ್ರಿ, ಇನ್ನೂ ಸ್ವಲ್ಪ ಕೇಳಬೇಕಾಗಿತ್ತು ಮೇಡಮ್. ಕಾರಲ್ಲೇ ಜಾಗ ಇಲ್ಲ. ಇವಾಗ ನಮ್ಮ ಅತ್ತಿಗೆ ಹೇಳ್ತಾ ಇದ್ದಾರೆ, ಕಾಯಿ ಸುಲ್ಕೊಡ್ತೀನಿ ತಗೊಂಡೋಗ್ರಿ ಅಂತ. ಎಲ್ಲಿ ಇಟ್ಕೊಂಡು, ನಾನು ನತ್ತಿ ಮೇಲೆ ಇಟ್ಕೊಂಡು ಹೋಗ್ಬೇಕು ಆಮೇಲೆ. ಹ್ಞೂ, ಅದಕ್ಕೆ ನಾನು ಹೇಳಿಲ್ವಾ? ಅದಕ್ಕೆ ನಮ್ಮ ಅಕ್ಕನ ಮಗ, ನಿನಗೆ ಕಾರ್ ಸಾಕಾಗಲ್ಲ, ಲಾರಿ ತಗೊಂಡ್ಬಿಡು. ನೋಡ್ರಿ, ಇದು 300 ಪ್ಯಾಕೆಟ್ ಆಗುತ್ತಂತೆ ಜೋಳ. 600 ರೇಟ್ ಆಗಲಿ ಅವ್ರಿಗೆ ಇಲ್ಲೇ ಬಿಡ್ತಾರೆ. ಇವಾಗ ರೇಟ್ ಇಲ್ಲಂತೆ ನೋಡ್ರಿ. ರೇಟ್ ನೋಡಿ ಫ್ರೆಂಡ್ಸ್, ರೇಟ್ ಇಲ್ಲಂತೆ. ಜೋಳದ್ರೆ ನೋಡಿದ್ರೆ ಅದರಲ್ಲೇ ಓಡಾಡ್ತಾ ಇರ್ತಾರೆ. ಹಾಂ, ಎಷ್ಟು ಕಷ್ಟ ಕೆಲಸ ಮಾಡ್ತಾರೆ. ರೇಟ್ ಇಲ್ಲ ಅಂದ್ರೆ ಕಷ್ಟ. ಅಯ್ಯೋ, ಸೇವಂತಿಗೆ ತೋಟ ನೋಡಿದ್ರಲ್ಲ, ಅಯ್ಯಪ್ಪ, ಎಷ್ಟೊಂದು 2 ಎಕರೆ ಕಣ್ರಿ ಸೇವಂತಿಗೆ. ಹುಣಸೆಕಾಯಿ ಈ ಸರಿ ಫಸಲು ಕಡಿಮೆ ಇದೆ. ಹಾಂ 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 ಅಲ್ವಾ? ಈ ಸರಿ ಹುಣಸೆ ಬೆಳೆ ತುಂಬ ಬಂದಿದೆಯಂತೆ ಫ್ರೆಂಡ್ಸ್. ನಾವು ದಾರಿಯಲ್ಲಿ ನಾನು ತೋರಿಸಿದ್ನಲ್ವಾ? ಹಾಂ 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 ಹಾಂ, ನೋಡಿ ಫ್ರೆಂಡ್ಸ್, ಹುಣಸೆಕಾಯಿ ನಮ್ಮ ತೋಟದಲ್ಲಿ. ಈ ಸರಿ ಫುಲ್ ಬೆಳೆ ಅಲ್ಲನಣ್ಣ ಫ್ರೆಂಡ್ಸ್. ನೋಡಿ, ಪಪ್ಪಾಯ ತಂದು ಹೆಚ್ಚಾಗಿರೋದು ಸುಮ್ಮನೆ ಈ ಥರ ಬಿಸಾಡಿದ್ದಾರೆ. ಹೆಚ್ಚಾಗುತ್ತಲ್ವಾ ತಂದಿದ್ದು. ಅಣ್ಣ, ಒಂದು ಸಸಿ ಎಷ್ಟು ಬೀಳುತ್ತೆ ನಿಮಗಿದು? 12 ರೂಪಾಯಿಗೆ ಒಂದು ಸಸಿ ತಂದಿರ್ತಾರೆ ಫ್ರೆಂಡ್ಸ್. ಅದೆಲ್ಲ ಹಾಕಿಬಿಟ್ಟು ಹೆಚ್ಚಾಗಿರುತ್ತಲ್ವಾ, ನೋಡಿ ಸುಮ್ಮನೆ ಈ ಥರ ಬಿಸಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು ನೋಡಿ ಫ್ರೆಂಡ್ಸ್, ಇದು ಬೇರು ನೋಡಿ ಹೆಂಗೋಗಿದೆ ನೋಡಿ. ಬೇರು ನೋಡಿ ಹೆಂಗೋಗಿದೆ. ಇದು ಕೀಳಲಿಕ್ಕೆ ಬರ್ತಾ ಇಲ್ಲ. ಹಾಂ, ಏನು ಇಲ್ಲ, ನಾನು ಆಲ್ರೆಡಿ ತೊಗೊಂಡ್ಬಿಟ್ಟಿದ್ದೀನಿ. ಏನು ಮಾಡೋಣ ತೊಗೊಂಡೋಗಿ ಅಷ್ಟೊಂದು? ಇವಾಗ ಅಲ್ಲೇ ದೊಡ್ಡ ಸಸಿನೇ ತೊಗೊಂಡಿದ್ದೀನಿ ನಾನು. ಹಾಂ ಅಣ್ಣ, ಹೋಗೋಣ, ಬರೋಣ? ಹಾಂ ಬರ್ತೀವಣ್ಣ. ಇನ್ನು 1 ವರ್ಷನಾದ್ರೂ ನಿಮ್ಮ ತೋಟಗಳು ಮರೆಯಲ್ಲ ಅವರು. ಹುರುಳಿ ಗಿಡ ನೋಡಿ, ಹುರುಳಿ ತೋಟ. ಚಿನ್ನು, ನೀನು ಕಾರಲ್ಲಿ ಬರ್ತೀಯಾ ಬೈಕಲ್ಲಿ ಬರ್ತೀಯಾ? ಕೀಳಬಾರ್ದು. ಗುಂಡು
ಕೀಳ್ಬಾರ್ದು ಚಿನ್ನಿ. ಹಾಂ ಪುಟ್ಟಿ, ನಿನ್ನ ಹೆಸರು ಹೇಳಮ್ಮ. ನಿನ್ನ ಹೆಸರು ಹೇಳಮ್ಮ. ಏನು ನಿನ್ನ ಹೆಸರು ಹೇಳ್ಬೇಕು ಬೇಗ. ಲಕ್ಷಣ. ನಿಮ್ಮ ತೋಟ ಯಾವ್ದು ತೋರಿಸು. ನಿಮ್ಮ ತೋಟ ತೋರಿಸಿ. ಯಾವುದು ನಿಮ್ಮ ತೋಟ ತೋರಿಸಿ. ಎಲ್ಲಿದೆ ನಿಮ್ಮ ತೋಟ? ಯಾವುದು ನಿಮ್ಮ ತೋಟ? ಹಾಂ, ಎಲ್ಲಿದೆ ನಿಮ್ಮದು? ಅದು ಏನು ತೋಟ ಅದು? ಅದೇನು ತೋಟ ನಿಮ್ಮದು? ಅಡಿಕೆ ಮತ್ತು ಪಪ್ಪಾಯ. ಅಡಿಕೆ ಮತ್ತು ಪಪ್ಪಾಯ. ಹಾಂ, ತೋಟ. ಹಾಂ, ಇದು ಯಾರ ತೋಟ? ಇದೇನಿದು? ಮೆಕ್ಕೆಜೋಳ. ಹಾಂ, ಇದು ಯಾರ್ದು? ಮೆಕ್ಕೆಜೋಳ ಯಾರ್ದು? ದೊಡ್ಡಪ್ಪರದು. ಹಾಂ, ನಿಮ್ಮ ತಾತಂದು ಯಾವುದು? ನಿಮ್ಮ ತಾತ ಅಲ್ಲಿದ್ದಾರಲ್ಲ ನಿಮ್ಮ ತಾತ. ಹಾಂ, ಅವ್ರೇನು ಹಾಕಿದ್ದಾರೆ? ಅವ್ರು ಟೊಮಟೊ ಮತ್ತು ಬದನೆಕಾಯಿ. ಹಾಂ, ತಾತ ದೊಡ್ಡ ತಾತ ಏನು ಹಾಕಿದ್ದಾರೆ? ಟೊಮಟೊ ಮತ್ತು ಬದನೆ ಕಾಯಿ ಹಾಕಿದ್ದಾರೆ ತೋಟದಲ್ಲಿ. ಹಾಂ, ಎಳ್ಳೀರು ಕುಡ್ದು ಇಷ್ಟೊಂದು ಕುಡ್ದೆ ಎಳ್ಳೀರು ನೀನು? ಅಯ್ಯಪ್ಪ. ಹೋಗೋಣ. ನೀನು ಕಾರಲ್ಲಿ ಬರ್ತೀಯಾ ಬೈಕಲ್ಲಿ ಬರ್ತೀಯಾ? ಕಾರಲ್ಲಿ. ಹೋಗೋಣ. ಹಾಂ ಫ್ರೆಂಡ್ಸ್, ಇದು ತಂಗಡಿ ಅಂತ. ಫ್ರೆಂಡ್ಸ್, ತಂಗಡಿ ಗಿಡ ಅಂತ ಗೊತ್ತಲ್ವಾ? ಇದು ಇಲ್ಲಿ ಕಟ್ ಮಾಡಿಬಿಡಿ. ಇಲ್ಲಿ ನೋಡಿ, ಈ ಥರ ಹಾಕ್ಕೊಳ್ಳಿ. ಇದು ಮಗ್ಗುನು ಬರುತ್ತಕ್ಕ? ಬರುತ್ತಾ? ಹಾಂ. ಫ್ರೆಂಡ್ಸ್, ನೋಡಿದ್ರೆ ಇದು ಒಳ್ಳೆ ಟೀ ಮತ್ತು ಒಳ್ಳೆ ಮೆಡಿಷನ್. ಇದು ಗೊತ್ತಾ ಫ್ರೆಂಡ್ಸ್? ಕ್ಯಾನ್ಸರ್ ಸಹ ವಾಸಿ ಆಗೋಂಥ ಅಂಶ ಇದರಲ್ಲಿ ಇದೆಯಂತ ಫ್ರೆಂಡ್ಸ್. ಎಲೆ, ಕಾಂಡ, ಬೇರು. ಎಲೆ, ಕಾಂಡ, ಬೇರು ಎಲ್ಲ ಔಷಧಿ ಫ್ರೆಂಡ್ಸ್ ಇದರಲ್ಲಿ. ಇದು ತಂಗಡಿ ಅಂತೀವಿ ನಾವು. ತಂಗಡಿ ಗಿಡ ಅಂತ ಇದು ನೋಡಿ ಫ್ರೆಂಡ್ಸ್. ನಮ್ಮ ಊರಲ್ಲಿ ಯಥೇಚ್ಛವಾಗಿರುತ್ತೆ ಇದು. ನಮ್ಮ ಊರ ಕಡೆ ಎಲ್ಲಿ ನೋಡಿದರೂ ಇದೇ ಇರುತ್ತೆ ಫ್ರೆಂಡ್ಸ್. ಅದನ್ನು ನಾವು ಕಿತ್ಕೊತಾ ಇದ್ದೀವಿ. ನಾವೇನೋ ಒಂದಿನೂ ಕುಡ್ದಿಲ್ಲ ಕಣ್ರಿ, ಸುಳ್ಳ ಕೇಳಬೇಕು. ಹೌದಾ ರೀ? ಎಷ್ಟು ಬೆಲ್ಲ ಹಾಕ್ಬಿಟ್ಟು ಮಾಡ್ಬೇಕು, ಹಿಂಗಿರುತ್ತೆ ಗೊತ್ತಾ? ಹೌದಾ? ಕಲರ್ ಬರುತ್ತಾ? ಕಲರ್ ಇರುತ್ತೆ. ಹಾಂ ನೋಡಿ. ಬರುತ್ತೆ. ಒಟ್ಟು ನಾವು ಅದೇನು ಹೇಳ್ತಾರೆ, ಹಿತ್ತಲ ಗಿಡ ಮುದ್ದಲ್ಲ ಅಂತ. ನಾವು ಇದನ್ನ ಏನು ಮಾಡ್ತಿದ್ರು ಗೊತ್ತಾ? ನಮ್ಮ ತಾಯಿಯವರು ಇದು ಗೊಬ್ಬರ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು. ತಿಪ್ಪೆದಲ್ಲಿ ಒಂದು ಲೇಯರು ಸಗಣಿ, ಒಂದು ಲೇಯರು ಎಲೆ, ಒಂದು ಲೇಯರು ಮಣ್ಣು. ಅಲ್ಲಕ್ಕ ಅಮ್ಮ ಇದೆಲ್ಲ ಹಾಕ್ತಿರ್ಲಿಲ್ವಾ? ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ಕಿತ್ಕೊತೀವಿ ನಾವು. ಟೀ ಒಳ್ಳೇದಂತ ಇದು. ನಾನು ಒಂದು ಯೂಟ್ಯೂಬಲ್ಲಿ ನೋಡಿದೆ, ನೋಡೋಣ. ಎಲ್ಲ ಕಿತ್ಕೊಂಡು ಇದನ್ನೊಂದು ಯಾಕೆ ಬಿಟ್ಟು ಹೋಗೋದು ಅಲ್ವಾ? ಅಯ್ಯೋ, ಅದೊಂದು ಬಿಟ್ಟು ಬಂದ್ವಿ ಅನ್ನಂಗೆ. ಎಲ್ಲ ನನ್ನ ಪುಣ್ಯ ಅಂದ್ಕೋಬೇಕು ಅಲ್ವಾ? ನೋಡಿ ಫ್ರೆಂಡ್ಸ್, ಇಲ್ಲಿ ರೋಡಲ್ಲಿ ಬೋರ್ ಹಾಕಿದ್ದಾರೆ. ಇವ್ರು ಯಾರಂತ ಗೊತ್ತಿಲ್ಲ. ಎಲ್ಲಿ ನಿಲ್ಲಿಸು ಅಂದರೆ ಅಲ್ಲಿ ನಿಲ್ಲಿಸ್ಬಿಡ್ತಾನೆ ನನ್ನ ಮಗ. ಹಾಂ ಹೌದು ರೀ, ಹಂಗೆ ಇದ್ದಾರೆ ನನ್ನ ಮಕ್ಕಳು. ಹಾಂ, ಅಲ್ವಾ? ಅವರು ದೊಡ್ಡವನು ಸ್ವಲ್ಪ ಮಾಡ್ತಾನೆ, ಇವನಷ್ಟು ಬರಲ್ಲ. ಫ್ರೆಂಡ್ಸ್, ಹಾವಿನ ಹುತ್ತಗಳು ನೋಡಿ, ರೋಡಲ್ಲೆಲ್ಲ ಹಾವಿನ ಹುತ್ತಗಳಿರುತ್ತೆ. ಫ್ರೆಂಡ್ಸ್, ಇಷ್ಟು ನಾನು ಕಿತ್ಕೊಂಡಿದ್ದೀನಿ. ಇದನ್ನು ಮನೆಗೆ ಹೋಗ್ಬಿಟ್ಟು ಎಲ್ಲ ಸೋಸ್ಕೊತೀವಿ ಫ್ರೆಂಡ್ಸ್. ಕಾರೆಲ್ಲ ಫುಲ್ಲಾಗಿ ಹೋಗ್ಬಿಟ್ಟಿದೆ, ಎಲ್ಲಿ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ. ನಮ್ಮ ತೋಟಕ್ಕೆ ಬಂದರೆ ಹಾಗೆ ಫ್ರೆಂಡ್ಸ್, ಏನು ಇಟ್ಕೊಳ್ಳೋಕೆ ಜಾಗ ಇರಲ್ಲ.
ಕೈಗೆ ತಾಕ್ತು ಮುಳ್ಳು. ಇದರಲ್ಲಿ ಮುಳ್ಳಿರಲ್ಲ, ಮುಳ್ಳಿರಲ್ಲ. ಅದು ಒಂದು ಸಿಮಿ ಜಾಲಿ. ನಾವೆಲ್ಲ ಇದೇ ಊರವ್ರೆ. ಅಲ್ಲಿಂದಿದೆ ನೋಡಿ. ನನ್ನನ್ನು ಗುರ್ತಿಡಿಲಿಲ್ವಾ? NT ವೀರಣ್ಣನ ತಂಗಿ. ನೋಡಿದ್ರಾ, ನಮ್ಮ ಅಣ್ಣನ ಹೆಸರು ಹೇಳ್ತಿದ್ದಂಗೆ ನಾನು ಗೊತ್ತಾಗ್ತೀನಿ ಅವರಿಗೆ. ನನ್ನನ್ನು ಯಾರೂ ಕಂಡು ಹಿಡಿಯಲ್ಲ. ಇದು ನಮಗೆ ಮೆಡಿಷನ್ ಕಣ್ರಿ. ಬೆಂಗಳೂರಲ್ಲಿ ನಾವು ಮೆಡಿಷನ್ ಆಗಿ ಇದನ್ನು ಉಪಯೋಗಿಸ್ತೀವಿ. ಮೊದಲು ನೀವೆಲ್ಲ ಗೊಬ್ಬರಕ್ಕೆ ಹಾಕ್ತಿದ್ರಿ ತಾನೇ, ಇವಾಗ ನಮಗಿದು ಮೆಡಿಷನ್ನು. ಹೌದು, ಟೀ ಮಾಡ್ತೀವಿ ಇದರಲ್ಲಿ ನಾವು. ಅಕ್ಕ ನನ್ನನ್ನು ನೀನು ಯಾರಮ್ಮ ಅಂತ ಕೇಳ್ತಾಳೆ. NT ವೀರಣ್ಣನ ತಂಗಿ ಅಂದರೆ ಓ ಅಂತ ಅವಾಗ ಗುರ್ತಿಡಿತಾ ಇದ್ದಾಳೆ. ಹ್ಞೂ ಹ್ಞೂ. ಸಾಕ್ರಾ? ಇಲ್ಲಿ ನೋಡಿ, ಇಲ್ಲಿ ಫ್ರೆಶ್ ಆಗಿದೆ. ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಎಷ್ಟು ದಿನ ಆದರೂ ಯೂಸ್ ಮಾಡ್ಬೋದು. ನೆರಳಲ್ಲೇ ಒಣಗಿಸ್ಬೇಕು. ನನಗೆ ಏನೇನು ಸಿಕ್ತು ಇವತ್ತು ಅಂದರೆ ಎಲ್ಲ ಗಿಡಮೂಲಿಕೆಗಳು ಸಿಕ್ತು ನೋಡಿ. ಇದನ್ನು ನಾವು ಗೊಬ್ಬರಕ್ಕೆ ಯೂಸ್ ಮಾಡ್ತಾಯಿದ್ರು ಮೊದಲು, ಗೊಬ್ಬರ ಮಾಡಲಿಕ್ಕೆ. ಎಷ್ಟಿದೆ ನೋಡಿ. ಬ್ಯಾಟ್ರಿ ಮುಗೀತು. ಹೌದಪ್ಪ, ಅಲ್ಲೇ ಟಕ ಟಕ ಅಂತೈತೆ. ಎಷ್ಟು ಅಂತ ಇರುತ್ತೆ, ಅಲ್ಲ ಎಷ್ಟು ಅಂತ ಇರುತ್ತೆ ಅದು. ಮಧ್ಯದಲ್ಲಿ ಇಲ್ಲ ರೀ, ಇದು ಅಷ್ಟೊಂದು ಫ್ರೆಶ್ ಇಲ್ಲ. ಮೊಗ್ಗುಗಳು ಜಾಸ್ತಿ ಇದೆ. ಮೊಗ್ಗುಗಳು ಯೂಸ್ ಆಗುತ್ತಾ? ಅಪ್ಪ, ನಿಮ್ಮ ಆಸೆ ಎಲ್ಲ ನೆರವೇರ್ತು. ಯಾಕೆಂದರೆ ಎಲ್ಲ ಕಿತ್ತು ಇದೊಂದು ಕಿತ್ಕೊಂಡು ಹೋಗಲಿಲ್ಲ ಅಂದರೆ ಅಯ್ಯೋ ಅದೊಂದು ಬಿಟ್ಟು ಬಂದ್ವಿ, ಅದೊಂದು ಬಿಟ್ಟು ಬಂದ್ವಿ ಅಲ್ವಾ? ಅಲ್ವಾ? ಹಾಂ, ಅಲ್ವಾ? ಮಧು, ಕಾರ್ ತೊಗೊಂಬಂದ್ಬಿಡು. ತೊಗೊಂಬ ಕಾರು. ಹಾಂ, ಹಾಯ್. ನಮ್ಮ ಅಣ್ಣನ ಹೆಸರು ಹೇಳಿದ್ರೆ ಎಲ್ಲರಿಗೂ ಗೊತ್ತಾಗೋದು. ನನ್ನನ್ನು ಮರ್ತು ಬಿಟ್ಟವ್ರೆ. ಹಾಂ, ಫ್ರೆಂಡ್ಸ್ ತುಂಬ ಕಿತ್ಕೊಂಡ್ವಿ. ಅಲ್ಲಿ ದೊಡ್ಡ ಏರಿಯಲ್ಲೂ ಬೇಕಾದಷ್ಟು ಸಿಗುತ್ತೆ. ಅಲ್ಲಿ ನಮಗೆ ಟೈಮ್ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಅದಕ್ಕೆ. ಹಾಂ, ನೋಡಿ ಫ್ರೆಂಡ್ಸ್, ಒಂದು ಚೀಲ ಫುಲ್ಲು ಕಿತ್ಕೊಂಡ್ಬಿಟ್ಟಿದ್ದೀವಿ ಇಲ್ರಿ. ನೋಡಿರ ಫ್ರೆಂಡ್ಸ್, ಇಷ್ಟು ಕಿತ್ತಿದ್ದೀವಿ ಒಂದು ಚೀಲಕ್ಕೆ, ಸಾಕು. ಆಹಾ, ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಲಾಸ್ಟ್. ವಾವ್, ಗೊಂಚಲು ನೋಡಿ, ವೆರಿ. ಹಾಂ, ನೋಡಿ ಆ ಚಂದ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡಿ. ಹಲೋ ಫ್ರೆಂಡ್ಸ್, ನಾನು ಸುಶೀಲಾ. ಫ್ರೆಂಡ್ಸ್, ಇದು ನಮ್ಮೂರು, ನಮ್ಮ ತವ್ರ ಮನೆ. ಇಲ್ಲಿಗೆ ನಮ್ಮ ಗಂಡನ ಮನೆ ಮುಗಿಸ್ಕೊಂಡು, ದೇವಸ್ಥಾನ ಮುಗಿಸ್ಕೊಂಡು ನಮ್ಮ ತವ್ರ ಮನೆಗೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಅಡುಗೆ ಮಾಡಿದ್ರು. ಮೊದಲು ತೋರ್ಸ, ನೀನು ಎದ್ದು ಬಿಡು ಮಗ ಪ್ಲೀಸ್. ಫ್ರೆಂಡ್ಸ್, ಅವರೆಕಾಯಿ, ಬದನೆ, ಎಂಥದ್ದು ಮೇಡಮ್ ಇದು? ಆಲೂಗಡ್ಡೆ ಪಲ್ಯ ನೋಡಿ, ರುಚಿ. ನಮ್ಮ ಫ್ರೆಂಡ್ಸು ಎಲ್ಲರೂ ಬಂದೀವಿ. ಚಿತ್ರಾನ್ನ ಫ್ರೆಂಡ್ಸ್, ಚಿತ್ರಾನ್ನ ಫ್ರೆಂಡ್ಸ್, ಇದು ಮನೆಯಲ್ಲೇ ಮಾಡೋದು. ಹಪ್ಪಳ ಸೊಳ್ಳಿ ಸೂಪರಾಗಿರುತ್ತೆ ಫ್ರೆಂಡ್ಸ್, ವೆರಿ ನೈಸ್.
ಇದು ಮನೆಯಲ್ಲೇ ಮಾಡ್ತಾರೆ, ತುಂಬ ಟೇಸ್ಟಿ ಆಗಿದೆ. ಇದು ಚಿತ್ರಾನ್ನ. ಪಾಯಸ ತಿಂದಿರಲ್ಲ ಮಾಡಿರೋ ಅಡಿಗೆ ಬೆಂಗಳೂರೆಲ್ಲ ನೋಡುತ್ತೆ. ಫ್ರೆಂಡ್ಸ್, ಪಾಯಸ ತಿಂದ್ವಿ, ಅದನ್ನ ನಾನು ತೋರಿಸ್ಲಿಲ್ಲ ಫ್ರೆಂಡ್ಸ್, ಲೇಟಾಗಿ ವಿಡಿಯೋ ಮಾಡಿಬಿಟ್ಟೆ. ಕೊಡ ಪಾಯಸ ನಮ್ಮ ಫ್ರೆಂಡ್ಸ್ ನೋಡ್ಲಿ. ಮಧು ಒಳಗಲಿಂದ ತೋರಿಸ್ಕೊಂಡೆ, ಒಳಗಿನಿಂದ ಗಾರ್ಡನ್, ಮನೆ, ಕಿಚನ್ ಎಲ್ಲ ನಮ್ಮ ತವ್ರ ಮನೆ. ನಮಗೆ ಖುಷಿ ಆಗುತ್ತಲ್ವಾ. ಪಾಯಸ ಏನೇನು ಪಾಯಸ ಮಾಡೋದು? ಹೆಸರು ಬೇಳೆ ಸಾಸಿವೆ. ಅತ್ತೆ ತೋರ್ಸು, ಅತ್ತೆ ತೋರ್ಸು, ಅದು ಅತ್ತೆ ನನಗೆ ತೋರ್ಸು. ನಮ್ಮ ಅತ್ತಿಗೆ ಮೊಮ್ಮಕ್ಕಳು ನೋಡು ಫ್ರೆಂಡ್ಸ್, ಎಷ್ಟು ಜನ ಇದ್ದಾರೆ. ಸೊಸೆ ತೋರ್ಸು, ಸೊಸೆನ ಸೊಸೆ, ಚಿಕ್ಕ ಸೊಸೆ, ಇದನ್ನ ತೋರಿಸಿ, ಚಿಕ್ಕುಳ್ಳಿ ತೋರಿಸಿದಿ. ನಿನ್ನ ಹೆಸರೇನು ಹೇಳು ಪುಟಿ, ನಿನ್ನ ಹೆಸರೇನೆ? ನೋಡ್ಕೊಂಡು ಹೇಳು. ಸೊಸೆ ಅಮ್ಮ ಹೇಳು. ಮನೆ ತೋರಿಸ್ಕೊಂಡ್ ಬಂದು ಹಿಂದ್ಗಡೆಯಿಂದ ಮದುವೆ ಹೇಳು. ಮನೆ ಮನೆ ಹಿಂದ್ಗಡೆಯಿಂದ ಬಾ. ಬಂದು ನನ್ನ ಕಡೆ ಇಡು ವಿಡಿಯೋ. ಫ್ರೆಂಡ್ಸ್, ನಾವು ತೋಟದ ಮನೆಯಲ್ಲಿ ಇದ್ವಿ. ನಮ್ಮ ಅಣ್ಣ ಮದುವೆ ಮಾಡ್ಬೇಕಂತ ಈ ಮನೆ ಕಟ್ಟಿ, ಇದು ತೋಟದ ಮನೆಯಿಂದ ನಾವು ಇಲ್ಲಿ ಊರೊಳಗೆ ಬಂದು ನನ್ನ ಮದುವೆ ಈ ಮನೆಯಲ್ಲೇ ಫ್ರೆಂಡ್ಸ್ ನಮ್ಮ ಅಣ್ಣ ಮಾಡಿದ್ವಿ. ಅಣ್ಣ ತೋರ್ಸಕ್ಕ ಒಳಗಡೆಯಿಂದ ಇರು